ಹರೇ ಶ್ರೀನಿವಾಸ. ಹರಿ ಓಂ. ಎಲ್ಲರಿಗೂ ಸರಸ್ವತಿ ಶ್ರೀವಾರಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ ನೋಡಿ, ನಮ್ಮಮ್ಮ ಬಂದು ಒಂದು 10-15 ದಿವಸ ನಮ್ಮ ಮನೇಲಿ ಉಳ್ಕೊಂಡ್ರು. ಇನ್ನೂ ಒಂದು 15 ದಿವಸ ಇರುವಂಥ ಎಷ್ಟೇ ಎಳೆ ಹೋದೆ ಇರಲಿಲ್ಲ ಸ್ನೇಹಿತರೆ. ಅವರು ಹೋಗುವಾಗ ನೋಡಿ ಈ ಥರ ಊರಿಗೆ ಬಂದು ಒಂದು 5-6 ಸರಿ ಊರಿಗೆ ಕರ್ಕೊಂಡೋಗಿ ಬಂದಿದ್ದೆ. ಊರಿಂದ ಬೆಂಗಳೂರಿಗೆ ಹೋಗೋ ಸಿರಿಗೆ ಹಿಂಗೆ ಟೊಮೊಟೊ, ನುಗ್ಗೆ ಸೊಪ್ಪು, ಮತ್ತು ಏನು ದಂಟಿನ ಸೊಪ್ಪು, ತೊಗರಿಕಾಯಿ, ತೆಂಗಿನಕಾಯಿ, ಎಳ್ಳೀರು, ಬಾಳೆಗೊನೆ ಎಲ್ಲ ಚಿಕ್ಕದಾಗೇ ಎಲ್ಲ ತಗೊಂಡು ರೆಡಿ ಮಾಡಿಕೊಂಡ್ರು. ಅಲ್ಲಿ ಒಬ್ಬರೇ ಇರೋದು ಅವರು, ಮಕ್ಕಳೆಲ್ಲ ಅಲ್ಲೇ ಹತ್ತತ್ರ ಅವರೇ. ಆ ಮಗನ ಕೊಡ್ತೀನಿ, ನನಗೆ ಮಗನ ಕೊಡ್ತೀನಿ ಅಂತ ಹೇಳಿ ಎಲ್ಲ ತೊಗೊಂಡ್ರು. ಆಮೇಲೆ ಎಷ್ಟೋ ಹೇಳೇ ಹೋದೆ, ಇರಮ್ಮ ಇನ್ನೊಂದು 15 ದಿವಸ, ಕೈ ಕಾಲೆಲ್ಲ ಒಣಗ್ತವೆ, ಸುಮ್ಮನೆ ಅಲ್ಲಿ ಹೋಗ್ಬೇಡ ನೀನು ಅಂದರು. ಕೇಳಲಿಲ್ಲ. ಅವ್ರಿಗೆ ಬರಬೇಕಾದ್ರೆ ಎಷ್ಟು ಖುಷಿಯಾಗಿ ಮಕ್ಳು ಮನೆಗೆ ಬರ್ತಾರೋ ನೋಡಿ, ಹೋಗುವಾಗ ಅದಕ್ಕೆ ಡಬಲ್ ಖುಷಿಯಾಗೋಗ್ಬಿಡುತ್ತೆ ಅವ್ರಿಗೆ. ಅವ್ರು ಎಷ್ಟೊಂದು ಖರ್ಚಿಕೊಂಡು ಹಣ್ಣು ಹಂಪಲು ಎಲ್ಲ ಎಳ್ಕೊಂಬರ್ತಾರೆ. ನಮ್ಮಮ್ಮ ಯಾವತ್ತೂ ಬರೀ ಕೈಲಿ ಬರೋಲ್ಲ. ಅವ್ರಿಗೊಂದು ಆ ಹೂವು, ಒಂದು ಕುಂಬಳಕಾಯಿ, ಆ ಟೊಮೊಟೊಯಿಂದನೇ ಏನು ಆನಂದ ಸಿಕ್ತು ಅಂದರೆ, ಅಯ್ಯೋ ನಮ್ಮ ಬಾಡಿಗೆಗಿರೋ ಮನೆಗೆಲ್ಲ ಕೊಡ್ತೀನಿ ಕಣೆ, ಅವ್ರು ನಾನು ಹೋದರೆ, ಆಚೆ ಹೋದರೆ, ಒಳಗೆ ಬಂದರೆ ನನ್ನ ನೋಡ್ಕೋತಾರೆ, ನನಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿ ಆ ನುಗ್ಗೆ ಸೊಪ್ಪನ್ನ ಕ್ಲೀನಾಗಿ ಸೋಸಿ ಕವರ್ಗೆ ಹಾಕಿ ಇಟ್ಕೊಂಡು ಅವ್ರು ಇಲ್ಲಿಂದ ಎಲ್ಲ ತೊಗೊಂಡು ಹೋದರು. ಅದರಲ್ಲಿ ಈ ಪಪ್ಪಾಯಿ ಕಂಡ್ರಂತೂ ಬಲು ಪ್ರೀತಿ ನಮ್ಮಮ್ಮನಿಗೆ. ಎಳ್ಕೊಳಕ್ಕಾಗಲ್ಲ, ಆದ್ರೂ ಎಲ್ಲ ಒಂದು ಚೀಲಕ್ಕೆ ತುಂಬಿಸ್ಕೊಂಡು ಲಾಸ್ಟ್ಗೆ ನಮ್ಮ ಮಗಳೇ ಕಾರಲ್ಲಿ ಕಳಿಸ್ಕೊಟ್ಲು ಪಾಪ. ಹಂಗಾಗಿ ವಯಸ್ಸಾದ ಜನ್ಮ ಎಲ್ಲೂ ಇರಲ್ಲ ಸ್ನೇಹಿತರೆ. ನಮಗೇನೋ ಒಂಥರ ಖುಷಿ, ನಮ್ಮಮ್ಮ ಇನ್ನೊಂದು 2 ದಿನ ಇರಲಿ, ನಮ್ಮ ಕಷ್ಟ ಸುಖ ಎಲ್ಲ ನೋಡೋರೆ ಅಂತ. ಅವ್ರಿಗೇನಂದರೆ ನಮ್ಮ ಮನೆಗೆ ಬಂದರೆ ಕೆಲಸಗಳು ಮಾಡಬೇಕು, ಸಣ್ಣ ಪುಟ್ಟ. ನೀನೇನು ಮಾಡಬೇಡ ಬಿಡಮ್ಮ, ಸುಮ್ಮನೆ ಕೂತ್ಕೊಳ್ಳಮ್ಮ ಅಂದರೆ ಅವ್ರಿಗೆ ಬೇಜಾರು. ನನ್ನ ಕೈಲಿ ಏನೂ ಕೆಲಸ ಮಾಡಿಸಲ್ಲ ನೀನು, ನಾನು ಕೂತ್ಕೊಂಡೇ ಇರೋಕ್ಕಾಗಲ್ಲ, ನನಗೆ ಊಟ ಮಾಡಿದ್ರೆ ಜೀರ್ಣ ಆಗಲ್ಲ, ನಾನು ಓಡಾಡಬೇಕು ಅಂತಾರೆ. ಆಚೆ ಓಡಾಡೋದು ಬಾರಮ್ಮ ಅಂದರೆ ಮಗಳು ಮನೆ ತಾವೆಲ್ಲ ವಾಕಿಂಗ್ ಮಾಡೋಕ್ಕೆ ನಾಚಿಕೋತಾರೆ. ಅಳಿಯ ಟಿ ವಿ ನೋಡ್ತಿದ್ರೆ ಈ ವಯಸ್ಸಿನಲ್ಲೂ ಅಳಿನ ಸಮ್ಮಕ್ಕೂ ನಾನು ಕೂತ್ಕೊಂಡು ಟಿ ವಿ ನೋಡಲಾ ಅಂತ ಹೇಳಿ ಅವರು ಹಿಂದಿನ ಕಾಲದವರು ಅವರು ಹೆಚ್ಚಿಗೆ ಹಾಲಲ್ಲಿ ಕೂತ್ಕೊಂಡು ಟಿ ವಿ ನೋಡೋದೇ ಇಲ್ಲ, ಆಚೆ ಇರ್ತಾರೆ. ಹಿಂಗಾಗಿ ಅವ್ರು ಭಾಳ ಮುಜುಗರ ನಮ್ಮ ತಾಯಿಯವರು, ಹಿಂದಿನ ಕಾಲದವರು. ನಾವೇನ ಹೇಳಿದ್ರೆ ಅವರು ರಿಸೀವ್ಡ್ ಮಾಡ್ಕೊಳ್ಳೋಕೆ ರೆಡಿನೇ ಇಲ್ಲ. ಅವ್ರದ್ದೇ ಪಾಸ್ ಆಗಬೇಕು, ಅವ್ರು ಹೇಳ್ದಂಗೆ ನಾವು ಕೇಳಬೇಕು. ಹಂಗಾಗಿ ನಮ್ಮ ಮನೇಲಿ ನಾನು ಒಂದು 15 ದಿವಸ ಇರಮ್ಮ ಅಂತ ಇರಿಸ್ಕೊಂಡೆ. ಹೋಗೋ ದಿವಸ ಏನು ಖುಷಿನೋ ಆನಂದನೋ ಆ ಅಮ್ಮನಿಗೆ. ಮತ್ತು ತಮ್ಮನ ಮಗನ ಮದುವೆ ಇದೆ, ನಾನು ಬರ್ತೀನಿ, ಈಗ ಸಾಕಣಮ್ಮ 15 ದಿವಸ ಇದ್ದೀನಲ್ಲ ಇನ್ನೇನು ಅಂತಾರೆ. ಅವರು ಭಾಳ ಕಷ್ಟಪಟ್ಟು ಶ್ರಮಪಟ್ಟು ಅವ್ರ ಮಕ್ಕಳನ್ನೆಲ್ಲ ಸಾಕಿದ್ರು. ಈಗ ಮಕ್ಕಳಾಯಿತು, ನಾವು ನಮ್ಮ ಮಗಳೆಲ್ಲ ಮೊಮ್ಮಕ್ಕಳು, ಈಗ ಮರಿ ಮಕ್ಕಳು, 3 ತಲೆ ಮಕ್ಕಳನ್ನು ನಮ್ಮಮ್ಮ ಅವ್ರು ನೋಡಿದ್ರು. ಅವ್ರಿಗೇನಂದರೆ ಯಾರ ಮನೇಲೂ ನಾನು ಇರಬಾರ್ದು ಅನ್ನೋದೊಂದು ಸ್ವಾರ್ಥ ಬುದ್ಧಿ ನಮ್ಮಮ್ಮನಿಗೆ. ಅದೊಂದು ನಮಗೆ ಬೇಜಾರು. ನನ್ನ ಕೈ ಕಾಲು ಗಟ್ಟಿ ಇರೋವರೆಗೂ ನಾನು ಇರ್ತೀನಿ, ಇಲ್ಲಾಂದರೆ ಅವರೇ ನಮ್ಮ ಮನೆಗಳಲ್ಲಿ ಬಂದಿರಲಿ, ನಾನು ಯಾರ ಮನೆಗೂ ಹೋಗೋಲ್ಲ, ಅಲ್ಲಿರಲ್ಲ ಅಂತಾರೆ. ಹೋದ್ರೂ ಒಂದು 2 ದಿನ 3 ದಿವಸ, 1 ವಾರ ಇರೋದು ಹೆಚ್ಚು. ಹೆಣ್ಮಕ್ಳು ಮನೆಗಳಲ್ಲೂ ಸಹ ಅವ್ರು ಜಾಸ್ತಿ ಬಂದಿರೋದಿಲ್ಲ. ಆದರೆ ಒಂದು ಖುಷಿ ಏನು, ಯಾವಾಗೂ ನಾವು ಫೋನ್ ಮಾಡ್ತಾ ಇರಬೇಕು. ನಾವು ಮಾಡಲಿಲ್ಲ ಅಂದರೆ ಅವರೇ ಎಲ್ಲರಿಗೂ ಹುಡಿಕೊಂಡು ಫೋನ್ ಮಾಡ್ತಾರೆ. ಆ ಫೋನಲ್ಲಿ 1 ಹೊತ್ತಿದ್ರೆ ದೊಡ್ಡ ಮಗನಿಗೆ, 2 ಹೊತ್ತಿದ್ರೆ ಚಿಕ್ಕ ಮಗನಿಗೆ, 3 ಹೊತ್ತಿದ್ರೆ ಕೊನೆ ಮಗನಿಗೆ ಅಂತ ಹಿಂಗೆಲ್ಲ ಫಿಕ್ಸ್ ಮಾಡಿ ಕೊಟ್ಬಿಟ್ಟಿದ್ದಾನೆ ನಮ್ಮ ತಮ್ಮ ಪಾಪ. ಅದೇ ಆಮೇಲೆ ವರ್ಷದ ಕರೆನ್ಸಿ ಒಟ್ಟಿಗೆ ಹಾಕ್ಸ್ಬಿಟ್ಟಿದ್ದಾನೆ. ಹಂಗಾಗಿ ನಮ್ಮಮ್ಮ ಎಲ್ರಿಗೂ ನಮ್ಮನ್ನು ವಿಚಾರಿಸ್ಕೋತಾರೆ, ಚೆನ್ನಾಗಿದ್ದೀರಿ ಏನು ಎತ್ತ ಅಂತ. ನಮ್ಮ ಮಕ್ಕಳನ್ನ ವಿಚಾರಿಸ್ಕೋತಾರೆ, ನನ್ನ ಮೊಮ್ಮಗನೂ ವಿಚಾರಿಸ್ಕೋತಾರೆ. ಮೊಮ್ಮಕ್ಕಳು ಬಂದಿದ್ವಾ, ಹೋದ್ವಾ, ಹುಷಾರಾಗಿ ನೋಡ್ಕೊಳ್ಳೆ ಮಾಡೆ, ನೀವಂತೂ ಒಂದು ಫೋನ್ ಮಾಡಲ್ಲ, ನೀನು ಯಾವಾಗಲೂ ಬ್ಯುಸಿ ಕಣೆ, ನಾವೇ ಹುಡಿಕೊಂಡು ಫೋನ್ ಮಾಡಬೇಕು ಅಂತಾರೆ. ನಮಗೆ ಏನೋ ಒಂಥರ ಬೇಜಾರು. ನಮ್ಮಮ್ಮ ಹೋಗೋ ದಿವಸ ಒಂಥರ ಸಂಕಟನೇ ಆಗೋಗ್ಬಿಡ್ತು. ತುಂಬ ಕೇಳಿದ್ವಿ, ಇರಮ್ಮ ಇನ್ನೊಂದು 2 ದಿನ ಅಂದರೆ, ಬರ್ತೀನಿ ಬಿಡು ಅಂದರು. ಅವಳಿರೋದಕ್ಕೆ ನನ್ನ ಮಗಳಿರೋದಕ್ಕೆ ನಮ್ಮಮ್ಮ ಇನ್ನೂ 1 ವಾರ ಇಲ್ಲೇ ಇದ್ದರು. ಚಿಕ್ಕ ಮಗಳು ಅವ್ರ ಮನೇಲೇ ಬೆಳೆದಿದ್ದು. ದೊಡ್ಡ ಮಗಳು ಒಂದು 7-8 ವರ್ಷ ಬೆಳೆದಿದ್ಲು, ಚಿಕ್ಕ ಮಗಳು ಒಂದು 7-8 ವರ್ಷ ಅವ್ರ ಮನೇಲೇ ಬೆಳೆದ್ಲು. ನನ್ನ ಮಕ್ಕಳನ್ನೆಲ್ಲ ನಮ್ಮಮ್ಮನೇ ದೊಡ್ಡವ್ರು ಮಾಡಿದ್ರು. ಕಾಲೇಜ್ಗೆ ಹೋಗ್ಬೇಕಾದ್ರೆ ನನ್ನ ತಮ್ಮನ ಹೆಂಡ್ತಿ ತುಂಬ ಚೆನ್ನಾಗಿ ನೋಡಿಕೊಂಡ್ರು, ಸಪೋರ್ಟ್ ಇದ್ದಿದ್ದಕ್ಕೆ. ಸೊ ಹಂಗಾಗಿ ಈಗ ಏನಂದರೆ ಅವ್ರಿಗೂ ಒಂದು ಅಜ್ಜಿ ಅನ್ನೋದು ಪ್ರೀತಿ ಬಾಂಧವ್ಯ ತುಂಬಾ ಐತೆ. ಹೇಳಿದ್ರೆ ನಮ್ಮಮ್ಮ ಕೇಳಲ್ಲ.
ಈ ಸರಿನೇ ಅಷ್ಟು ದಿನ ಇದ್ದಿದ್ದು ಹೆಚ್ಚು ಸ್ನೇಹಿತರೆ. ನೋಡಿ ಹಿಂಗೆ ಊರ ಕಡೆ ಒಂದು 5-6 ಸರಿ ಕರ್ಕೊಂಡು ಹೋಗಿದೆ, ಭಾಳ ಆ್ಯಕ್ಟಿವ್ ಆಗಿ ಬಂದರು, ಹೋದರು. ಮತ್ತು ದೇವಸ್ಥಾನಗಳು ಕರ್ಕೊಂಡು ಹೋದೆ. ಒಂದು ಏನು ನಮ್ಮ ಮೊಮ್ಮಗನ ಬರ್ತಡೆಗೆ ಅಂತ ಬಂದಿತ್ತು ಅಂದರೆ 2-3 ದಿವಸ ಮೊಮ್ಮಗಳ ಮನೆಗೆ ಹೋಗಿ ಮೊಮ್ಮಕ್ಕಳನ್ನೆಲ್ಲ ನೋಡ್ಕೊಂಬಂದು ಒಂದೇನೋ ಒಂದು ಕರ್ಬೇವಿನ ಸೊಪ್ಪಿದ್ರೂ ಆಕೆ ಹಳ್ಳಿ ಕಡೆಯಿಂದ ತಂದೆ ಅಂದರೆ ತುಂಬ ಖುಷಿ ಪಡ್ತಾರೆ. ಯಾರ್ಯಾರು ಕೊಡ್ತೀಯಮ್ಮ ಅಂದರೆ ದೊಡ್ಡ ಮಗನಿಗೆ, ಚಿಕ್ಕ ಮಗನಿಗೆ, ಆ ಮಗನಿಗೆ ಎಲ್ಲರಿಗೂ ಒಂದೊಂದು ಕೊಡ್ತೀನಿ ಕೊಡೆ, ಊರಿಂದಲ್ವ ಬದುಕು ಅಂತಾರೆ ನಮ್ಮಮ್ಮನಿಗೆ. ನಮ್ಮಮ್ಮ ಅಲ್ಲಿಂದ ಬರಬೇಕಾದ್ರೆ ಹಣ್ಣು ಹಂಪ್ಲೆ ಒಂದು 1000 ರೂಪಾಯಿಗೆ ತಗೊಬಂದ್ಬಿಡ್ತದೆ ಮೊಮ್ಮಕ್ಕಳು ಅಂತ. ಒಂದು ಬೇಕ್ರಿಯಿಂದನೂ ಒಂದು ರಸಕ್ಕೆ ತರ್ತಾರೆ, ಒಂದೊಂದು KG ತರ್ತಾರೆ. ಯಾವತ್ತೂ ಅಮ್ಮ ಕಡಿಮೆ ತರೋದೇ ಇಲ್ಲ ಕಣ್ರಿ. ಎಲ್ಲೋದ್ರೂ ಹಂಗೆ ತಗೊಂಡು ಹೋಗ್ತಾರೆ. ಜಿಲೇಬಿ ತರ್ತಾರೆ, ಫ್ರೆಶ್ಶಾಗಿ ಅಲ್ಲೊಂದು ಮಾಡ್ತಾರೆ ದಾಸರಳ್ಳಿಲಿ ಅಂದ್ಬಿಟ್ಟು. ಹಂಗಾಗಿ ಮತ್ತು ಆಪಲು 250 300 ರೂಪಾಯಿ KG ಆಗಲಿ ಅಂಥ ಸಮಯದಲ್ಲೂ ಅಯ್ಯಮ್ಮ ಮಕ್ಳುಗಳಿಗೆ ಹಣ್ಣು ಹಂಪಲು ತೊಗೊಂಬಂದು ಕೊಡ್ತಾರೆ. ಯಾಕಂದರೆ ನಾನು ಹೋಗೋದೇ ಅಪರೂಪ. ಹಂಗಾಗಿ ಚೆನ್ನಾಗಿರೋ ತಗೊಂಡೋಗ್ಬೇಕು ಅನ್ನೋದು ಆ ಅಮ್ಮಂದು ತಲೆಯಲ್ಲಿ ಕಾಲದಿಂದನೂ. ಆ ಅಮ್ಮ ಏನೇ ಮಾಡಿದ್ರು ಸ್ಟ್ಯಾಂಡರ್ಡಾಗೇ ಮಾಡಬೇಕು. ಹಂಗಾಗಿ ಬಂದು ಸುಮಾರು 1 ವಾರ ನಮ್ಮ ಮನೇಲಿ ಇತ್ತು. 1 ವಾರ ಯಾಕಂದ್ರೆ 10-15 ದಿವಸನೇ ಇತ್ತು. ಹೋಗೋ ದಿವಸ ನನಗೂ ಯಾಕೋ ತುಂಬ ಬೇಜಾರಾಯಿತು. ಯಾಕಮ್ಮ ಇರಮ್ಮ ಇನ್ನೊಂದೆರಡು ದಿನ ಅಂದರೆ ಇಲ್ಲ ಮಾತ್ರೆ ಬಿಟ್ಟು ಬಂದುಬಿಟ್ಟಿದ್ದೀನಿ ಕಣೆ, ಹೋಗಬೇಕು ಅಂತ ಹೊರಟ್ಬಿಡ್ತು ಸ್ನೇಹಿತರೆ. ಏನೇ ಆಗಲಿ ಇರುವಾಗ ತಂದೆ ತಾಯಿನ ಎಲ್ಲರೂ ಕರೆಸಿ ಒಂದು ಪ್ರೀತಿ ಮಾಡಿ ಸ್ನೇಹಿತರೆ. ಆ ಪ್ರೀತಿ ದುಡ್ಡು ಕೊಟ್ಟರು ಸಿಕ್ಕೋದಿಲ್ಲ, ಇರುವಾಗ ಅನುಭವಿಸ್ಬೇಕು, ಆನಂದಿಸ್ಬೇಕು. ಎಷ್ಟೋ ಮನೆಗಳಲ್ಲಿ ತಂದೆ ತಾಯಿನ ನೋಡ್ಕೊಳ್ಳೋರೇ ಇರೋದಿಲ್ಲ, ಹಂಗಾಗೋಗಿರ್ತಾರೆ. ಮತ್ತು ತಂದೆ ತಾಯಿದಿರು ವಯಸ್ಸಾದಮೇಲೆ ಅವ್ರಿಗೆ ಅವ್ರದ್ದು ಮಾತೇ ಸರಿ, ಅವ್ರು ನಡ್ಕೊಳ್ಳೋದೇ ಸರಿ ಅನ್ನೋದು ಒಂದು ಗಿಲ್ಟು ಬಂದ್ಬಿಡುತ್ತೆ. ನಾನೇ ಸರಿ, ಈಗ ಬಂದವ್ರು ನಮ್ಮ ಮಾತು ಕೇಳಲ್ಲ ಅನ್ನೋದೊಂದು ಬಂದ್ಬಿಡುತ್ತೆ. ಆವಾಗ ನಾವೇನೂ ಮಾಡೋಕ್ಕಾಗಲ್ಲ. 1-2 ದಿವಸ ಅವ್ರ ಪರನೇ ಮಾತಾಡಿಕೊಂಡು ಅವರು ನಮ್ಮ ಸಂಸಾರಕ್ಕೋಸ್ಕರ ಅವರು ತೇದಿರ್ತಾರೆ, ಕಷ್ಟಪಟ್ಟಿರ್ತಾರೆ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿದರೆ ಎಲ್ಲರೂ ಲೈಕ್ ಮಾಡಿ. ಎಲ್ಲರ ಮನೇಲೂ ತಂದೆ ತಾಯಿ ಒಂದು ಪ್ರೀತಿ ವಿಶ್ವಾಸನ ನೋಡ್ಕೊಳ್ಳಿ. ಪಾಪ ಅವರು ನಮಗೋಸ್ಕರ ಕಾಯ್ತಾ ಇರ್ತಾರೆ. ನೋಡಿ, ನಾವು ಅವ್ರಿಗೇನೂ ಬರ್ಕೊಡೋದಿಲ್ಲ. ಅವರೇ ನಮಗೆ ಬೆಳಗ್ಗೆ ಎದ್ದು ಫೋನ್ ಮಾಡ್ತಾರೆ, ಹೆಂಗಿದ್ಯಮ್ಮ, ಏನೇ ಚೆನ್ನಾಗಿದ್ದೇನೆ, ನೀನು ಈ ವಯಸ್ಸಿನಲ್ಲೂ ನನಗೆ ಊಟ ತಿಂದೇನೆ, ಬಿಸಿನೀರು ಕುಡ್ದೇನೆ, ವಾಕ್ ಮಾಡ್ದೇನೆ ಅಂತ ನಮ್ಮ ತಾಯಿ ನನ್ನ ವಿಚಾರಿಸ್ಕೊತಾರೆ. ನಾನು ನಮ್ಮ ಅಮ್ಮನ ವಿಚಾರಿಸ್ಕೊಳ್ಳಲ್ಲ. ಅಷ್ಟೊಂದು ತಾಯಿ ಪ್ರೀತಿಗೆ ಕೊನೆ ಇಲ್ಲ ಸ್ನೇಹಿತರೆ. ಯಾರೂ ತಾಯಿ ತಂದೆ ಪ್ರೀತಿನ ಮಿಸ್ ಮಾಡ್ಕೋಬೇಡಿ. ಎಲ್ಲರೂ ತಾಯಿ ತಂದೆ ಪ್ರೀತಿನೇ ಉಪಯೋಗಿಸ್ಕೊಳ್ಳಿ. ಅವ್ರು ಇರೋವರೆಗೂ ಎಷ್ಟಾಗುತ್ತೋ ಒಂದು ಚಿಕ್ಕ ಸೇವೆ ಮಾಡಿ. ಯಾಕೆ ಅಂದರೆ ನಾವೇನು ಸೇವೆ ಮಾಡಿರ್ತೀವೋ ಅದು ನಮಗೆ ರಿಟರ್ನು ನಮ್ಮ ಮಕ್ಕಳು ನಮಗೆ ಮಾಡೇ ಮಾಡ್ತಾರೆ ಸ್ನೇಹಿತರೆ. ನಾವು ಏನು ಕರ್ಮ ಮಾಡ್ತೀವೋ ಅದು ಕರ್ಮ ಮತ್ತೆ ನಮ್ಗೆ ಅದು ರಿಟರ್ನ್ ಆಗಿ ಬಂದೇ ಬರುತ್ತೆ. ಹಂಗಾಗಿ ನಾವು ವಯಸ್ಸಾಯ್ತೀವಿ, ನಾವು ಅಜ್ಜಿ ಮುತ್ತಜ್ಜಿದಿರು ಆಯ್ತೀವಿ, ನಮಗೂ ನಾಳೆ ದಿವಸ ನಮ್ಮ ಮಕ್ಳು ಹಿಂಗೇ ಕಳಿಸ್ತಾರೆ ಅನ್ನೋದನ್ನ ನೆನೆಸ್ಕೋಬೇಕು ಸ್ನೇಹಿತರೆ. ನೀವು ಅಷ್ಟೇ ಎಲ್ಲರೂ ತಾಯಿ ತಂದೆ ಪ್ರೀತಿನ ಇರತಕ್ಕ ಅನುಭವಿಸ್ರಿ. ನೋಡಿ, ನಮ್ಮ ತಂದೆ ಹೋಗಿ ಈಗ 10-15 ವರ್ಷ ಆಗೋಯ್ತು. ಈಗ ನಾವು ಕೊರಗ್ತೀವಿ, ಇದ್ದರೆ ಹೆಂಗೆ ನೋಡ್ಕೋಬೋದಾಗಿತ್ತು ಅಂತ. ಹಂಗಾಗಿ ಇರೋರನ್ನ ಚೆನ್ನಾಗಿ ನೋಡ್ಕೊಳ್ಳೋಣ ಸ್ನೇಹಿತರೆ. ಎಲ್ಲರಿಗೂ ಒಳ್ಳೆಯದಾಗಲಿ.